ಅಂಡ್ ಈ ಊಟದ್ದು ಅಥವಾ ಡಯಟ್ ವಿಷಯ ಅನ್ನೋದು ಬಂದಾಗ ಮೇಜರ್ಲಿ ಇಂಡಿಯನ್ ಸೆಲೆಬ್ರಿಟೀಸ್ ಎಲ್ಲ ನೋಡ್ಕೊಂಡ್ ಬಂದ್ರೆ ಅಕ್ಷಯ್ ಕುಮಾರ್ ಅವರಾಗಿರ್ಬೋದು, ಇಲ್ಲ ನಾಗಾರ್ಜುನ ಅವರಾಗಿರ್ಬೋದು, ಇವ್ರೆಲ್ಲ 6:30ಗಿಂತ ಮುಂಚೆ ರಾತ್ರಿ ಊಟ ಮುಗಿಸ್ತಾರೆ ಅಂಡ್ ಅದರಿಂದ ಪ್ರೀ ಏಜಿಂಗ್ ಆಗುತ್ತೆ ಅಂತೆಲ್ಲ ಸುಮಾರು ಕಡೆ ಮಾತಾಡಿದ್ದಾರೆ. ಅದೆಷ್ಟು ಮಟ್ಟ ಮ್ಯಾಟರ್ ಆಗುತ್ತೆ, ನಿಜಾನ ಅದು? ಅಂದ್ರೆ ಆ ನೈಟ್ ಡಿನ್ನರ್ ನ ಆದಷ್ಟು ಬೇಗ ಮಾಡಿದಷ್ಟು ಒಂದು ಹೆಲ್ತ್ ತುಂಬಾ ಒಳ್ಳೇದು ಅಂಡ್ ಪ್ರೀ ಏಜಿಂಗ್ ತುಂಬಾ ಹೆಲ್ಪ್ ಆಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ನಿಜಾನ? ಹೆಲ್ತ್ ಗೆ ಒಳ್ಳೇದು ಅಂತ ಹೇಳ್ಬೋದು. ಯಾಕಂದ್ರೆ ಹಳೆ ಕಾಲದಲ್ಲೂ ನೀವು ನೋಡಿ, ನಾವು ಹೇಳಿದ್ನಲ್ಲ, ಊರಲ್ಲಿ ನಾನೊಂದು 20 years ಬ್ಯಾಕ್ ಹೋದ್ರೆ 7:30 ಮಲಗ್ತಾ ಇದ್ವಿ ನಾವು. 7 o'clock ನಮ್ ಲಾಸ್ಟ್ ಮೀಲ್. ಸೊ ಅಂದ್ರೆ ಸನ್ ಕೆಳಗಡೆ ಹೋಗುವಾಗ ನಮ್ದು ಊಟ ಮುಗಿತಾ ಇತ್ತು, ಆಲ್ಮೋಸ್ಟ್ ಡೌನ್ ಹೋಗುವಾಗ ಆ ತರ ಇರ್ತಾ ಇತ್ತು. ಸೊ ಒಂಥರ ಒಳ್ಳೇದೇನೆ. ಬಟ್ ಎಲ್ಲದನ್ನು ಸೆಲೆಬ್ರಿಟೀಸ್ ನ ಅಂದ್ರೆ ಫಾಲೋ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಏನಂದ್ರೆ ತುಂಬಾ ಜನ ಅದನ್ನ ತಿನ್ನಿ ಅಂತಾರೆ, ಅದನ್ನ ತಿನ್ಬೇಡಿ ಅಂತಾರೆ, ತುಂಬಾ ಕಾಂಪ್ಲಿಕೇಟೆಡ್ ಮಾಡ್ತಾರೆ. ಸೆಲೆಬ್ರಿಟೀಸ್ ಅವ್ರ ಆಕ್ಟರ್ಸ್ ಅಲ್ವಾ, ಓಪನ್ ಆಗಿ ಹೇಳ್ತಾರೆ, ಅವ್ರು ಆಕ್ಟರ್ಸ್. ಹೌದು, ಅವ್ರ ಪ್ರೊಫೆಷನಲ್ ಆಕ್ಟರ್. ನೀವು ಯಾರನ್ನ ಕೇಳ್ಬೇಕು ಆಕ್ಚುಲಿ ಆಗಿ? ಫಿಟ್ನೆಸ್ ರಿಲೇಟೆಡ್ ಇರೋನ ಕೇಳ್ಬೇಕಿಲ್ಲ, ಡಯಟಿಷಿಯನ್ ಡಯಟ್ ಏನ್ ಮಾಡ್ಬೇಕಂತ ಕೇಳ್ಬೇಕು ಬಿಟ್ರೆ ಅವ್ರನ್ನ ಕೇಳಬಾರ್ದು ಆಕ್ಚುಲಿ. ಅವ್ರ ಏನಂದ್ರೆ ಅವ್ರ ಮೇಲೆ ಅವ್ರು ಇದು ಮಾಡ್ಕೊಂಡಿರ್ಬೋದು, ಬಟ್ ಅವ್ರು ತುಂಬಾ ಜನಕ್ಕೆ ನೋಡಿರಲ್ಲ. ಬಟ್ ನಾವೇ ಅಂದ್ರೆ ನಾನೊಂದು 1000 more than 1000 ಸ್ಟೂಡೆಂಟ್ಸ್ ಟ್ರೈನ್ ಮಾಡಿದೆ, ನಮ್ಗೆ ಗೊತ್ತಿರುತ್ತೆ ಯಾವ ತರ ವರ್ಕ್ ಆಗುತ್ತೆ ಅಂತ.